ಅಪರಿಚಿತ ಮೊಬೈಲ್ ಅಪ್ಲಿಕೇಶನ್ ಮೂಲಕ ₹5 ಪಾವತಿಸಲು ಹೋಗಿದ್ದ ಕೈಗಾ ಅಣುವಿದ್ಯುತ್ ಘಟಕದ ನಿವೃತ್ತ ಉದ್ಯೋಗಿಯೊಬ್ಬರು ಬರೋಬ್ಬರಿ 10 ಲಕ್ಷಕ್ಕೂ ಅಧಿಕ ಪ್ರಮಾಣದ ಹಣವನ್ನು ಕಳೆದುಕೊಂಡ ಘಟನೆ ಕಾರವಾರ ತಾಲೂಕಿನ ಮಲ್ಲಾಪುರದಲ್ಲಿ ನಡೆದಿದೆ. ಕಾರವಾರ ತಾಲೂಕಿನ ಕೈಗಾ ಅಣು ವಿದ್ಯುತ್ ಘಟಕದಲ್ಲಿ ಉದ್ಯೋಗಿಯಾಗಿದ್ದ ಬಸವನಗೌಡ ನಾಗನೂರಿ ಅವರು ಹಣ ಕಳೆದುಕೊಂಡು ಮೋಸ ಹೋದವರು. ಈಗ ನಿವೃತ್ತರಾದ ಅವರು ಮಲ್ಲಾಪುರ ಟೌನ್ಶಿಪ್ನಲ್ಲಿ ವಾಸವಾಗಿದ್ದು ಹುಬ್ಬಳ್ಳಿಯಲ್ಲಿ ವಾಸ ಮಾಡಲು ಉದ್ದೇಶಿಸಿದ್ದರು. ಅದಕ್ಕಾಗಿ ನವನಗರದಲ್ಲಿ ಮನೆ ಕಟ್ಟುವ ಕೆಲಸ ಶುರು ಮಾಡಿದ್ರು. ಮನೆ ಕೆಲಸ ಚುರುಕಾಗಿ ಸಾಗುತ್ತಿದ್ದು ಅಡುಗೆ ಮನೆಗೆ ಅಗತ್ಯವಿರುವ ಚಿಮಣಿ ಖರೀದಿಗೆ ಅವರು ಗೂಗಲ್ ಮೊರೆ ಹೋದರು. ಸೆಪ್ಟೆಂಬರ್ 29ರಂದು ಬಸವನಗೌಡ ನಾಗನೂರಿ ಅವರು ಗೂಗಲ್ ಮೂಲಕ ಚಿಮಣಿ ಹುಡುಕಾಟ ನಡೆಸುತ್ತಿದ್ದರು. ಆಗ ಅವರಿಗೆ ಗ್ಲೆನ್ ಕಂಪನಿಯ ಚಿಮಣಿ ಕಾಣಿಸಿತು. ಆದರೆ ಅದನ್ನು ಖರೀದಿಸಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಕಂಪನಿಯ ಕಸ್ಟಮರ್ ಕೇರ್ ಸಂಖ್ಯೆ ಹುಡುಕಿದರು. ಗೂಗಲ್ ಸರ್ಚ್ ಮಾಡಿದಾಗ ಸಿಕ್ಕಿದ ಕಸ್ಟಮರ್ ಕೇರ್ ಸಂಖ್ಯೆಗೆ ಫೋನ್ ಮಾಡಿದ್ರು. ಆಗ ಅಪರಿಚಿತನೊಬ್ಬ ಕರೆ ಸ್ವೀಕರಿಸಿದ್ದು ₹5 ಪಾವತಿಸಿ ಕಸ್ಟಮ್ ಕೇರ್ಗೆ ರಿಜಿಸ್ಟರ್ ಮಾಡಿಕೊಳ್ಳುವಂತೆ ಸೂಚಿಸಿದರು. ₹5 ಹಣ ಪಾವತಿಗಾಗಿ ಮೊಬೈಲ್ನಲ್ಲಿ ಹೆಲ್ಪ್ ಡೆಸ್ಕ್ ಹಾಸ್ಟ್ ಎಂಬ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಸಿದರು. ಅದರ ಮೂಲಕ ₹5 ಪಾವತಿಸಲು ತಿಳಿಸಿದರು. ಬಸವನಗೌಡ ನಾಗನೂರಿ ಅವರು ಕಸ್ಟಮರ್ ಕೇರ್ ಸಿಬ್ಬಂದಿ ಹೇಳಿದ ಮಾತಿನ ಪ್ರಕಾರ ಆ ಅಪ್ಲಿಕೇಶನ್ ಮೂಲಕ ತಮ್ಮ SBI ಬ್ಯಾಂಕ್ ಖಾತೆ ತೆರೆದರು. ₹5 ಹಣವನ್ನು ಪಾವತಿ ಮಾಡಿದರು. ಅದಾಗಿ ನಿಮಿಷ ಕಳೆಯುವುದರೊಳಗೆ ಬಸವನಗೌಡ ನಾಗನೂರಿ ಅವರ ಬ್ಯಾಂಕ್ ಖಾತೆಯಲ್ಲಿದ್ದ ₹5 ಲಕ್ಷ ಹಣ ಕಣ್ಮರೆಯಾಯಿತು. ಏನಾಯಿತು ಎಂದು ತಿಳಿಯುವಷ್ಟರಲ್ಲಿ ಮತ್ತೆ ₹5 ಲಕ್ಷ ಹಣ ಕಳೆದು ಹೋಯಿತು. ಅದಾದ ನಂತರ ಉಳಿದ ಮತ್ತೆ ₹95,000 ಸಹ ವಂಚಕರ ಪಾಲಾಯಿತು. ₹10.95 ಲಕ್ಷ ಕಳೆದುಕೊಂಡ ಬಸವನಗೌಡ ನಾಗನೂರಿ ಅವರಿಗೆ ತಾವು ಮೋಸ ಹೋಗಿರುವುದು ಗೊತ್ತಾಯಿತು. ಮನೆ ನಿರ್ಮಾಣಕ್ಕಾಗಿ ಮಡಗಿದ್ದ ಕಾಸು ಕಳೆದುಕೊಂಡ ಅವರು ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ಬಂದರು. ತಮಗಾದ ಮೋಸದ ಬಗ್ಗೆ ತಿಳಿಸಿದರು. ಕಾರವಾರದ ಸೈಬರ್ ಕ್ರೈಂ ಪೊಲೀಸರು ಅವರಿಗೆ ಸಮಾಧಾನ ಮಾಡಿದ್ದು ಅಪರಿಚಿತ ಅಪ್ಲಿಕೇಶನ್ಗಳನ್ನು ಮೊಬೈಲ್ನಿಂದ ಡಿಲೀಟ್ ಮಾಡಿ ಎಂದು ಅರಿವು ಮೂಡಿಸಿದರು. ವಂಚಕರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.